ಅಭಿನಂದನೆಗಳನ್ನ ತಮ್ಮ ಪ್ರೀತಿಯ ಅಭಿಮಾನವನ್ನ ಈಗ ಸ್ವೀಕಾರ ಮಾಡಲಿಕ್ಕೆ ಇದೀಗ ಅರಸೀಕೆರೆಯವರಕ್ಕೆ ಆಗಮಿಸಿದ್ದಾರೆ. ಅರಸೀಕೆರೆ ಇದೀಗ ಪುಷ್ಪಾರ್ಚನೆಯ ನಂತರ ಎಲ್ಲ ನಾಗರಿಕ ಬಂಧುಗಳಿಗೆ, ಅಭಿಮಾನಿಗಳಿಗೆ, ಕ್ಷೇತ್ರದ ಸರ್ವ ಮತದಾರರಿಗೆ ರಾಜ್ಯ ಸರ್ಕಾರದ ನೂತನ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಕ್ಷೇತ್ರಕ್ಕೆ ಆಗಮಿಸುತ್ತಿರುವ ಕೆಎಂ ಶಿವಲಿಂಗೇಗೌಡರಿಗೆ ಹೃತ್ಪೂರ್ವಕ ಸ್ವಾಗತ ಕೋರುವವರು ಸೈಯದ್ ಸಿಕಂದರ್, ಹಾಸನ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರು ಮತ್ತು ಮಾಜಿ ಸದಸ್ಯರು, ನಗರಸಭೆ ಅರಸೀಕೆರೆ.
ಬರ್ತಿದ್ದದು ಬಾವುಟ. ಕರ್ನಾಟಕ ಸರ್ಕಾರದ ನೂತನ ಸಚಿವರಿಂದ ಇದೀಗ ಜಗಜ್ಯೋತಿ ಬಸವೇಶ್ವರ ಅವರಿಗೆ ಮಾಲಾರ್ಪಣೆಯನ್ನ ಮಾಡಲಾಗ್ತಾ ಇದೆ. ನಮ್ಮ ನಿಮ್ಮೆಲ್ಲರ ಕೈಬೀಸುವ ಮೂಲಕ ತಮ್ಮ ಸಂತೋಷವನ್ನು ಹಂಚಿಕೊಳ್ತಾ ಇದ್ದಾರೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕ ಜನಪರ ನಾಯಕರಾದಂತಹ ಶ್ರೀ ಕೆ.ಎಂ. ಶಿವಲಿಂಗೇಗೌಡರವರಿಂದ ಜನಪ್ರತಿನಿಧಿಗಳೇ ಮತ್ತು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳೇ, ಕಾಂಗ್ರೆಸ್ಸಿನ ಎಲ್ಲ ಗೌರವಾನ್ವಿತ ನಾಯಕರೇ, ಮುಖಂಡರುಗಳೇ ಮತ್ತು ಎಲ್ಲ ಅಭಿಮಾನಿ ಬಂಧುಗಳೇ, ಅರಸೀಕೆರೆ ತಾಲೂಕಿನಿಂದ ಇವತ್ತು ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅಭಿಮಾನಿ ಬಂಧುಗಳೇ, ಎಲ್ಲ ಸಮಾಜದ ಮುಖಂಡರುಗಳೇ, ಬಂಧುಗಳೇ, ಎಲ್ಲರಿಗೂ ನಾನು ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ನಿಮಗೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಮನುಷ್ಯನಾಗಿ ಹುಟ್ಟಿದ ಮೇಲೆ ನೀವು ತೋರಿಸಿದ ಮನುಷ್ಯರಿಗೆ ಒಂದು ಗೌರವವನ್ನು ತೋರಿಸಿದಂತ ರೀತಿಯನ್ನು ನೋಡಿ ನನ್ನ ಮನಸ್ಸು ತುಂಬಿ ಹೋಗಿದೆ. ನನಗೆ ಏನು ಮಾತನಾಡಬೇಕು ಅನ್ನೋದೇ ಗೋಚರ ಆಗ್ತಾ ಇಲ್ಲ. ಇಷ್ಟೊಂದು ಅಭಿಮಾನದಿಂದ, ಇಷ್ಟೊಂದು ಸಂತೋಷದಿಂದ ನಿಮ್ಮ ಸಡಗರ, ಸಂಭ್ರಮ, ಅಭಿಮಾನವನ್ನ ನೋಡಿದ್ರೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸುಮಾರು 80 ವರ್ಷದ ಹಾಸನ ಜಿಲ್ಲೆಯ ರಾಜಕಾರಣದ ಇತಿಹಾಸದಲ್ಲಿ ಬಹುಶಃ ಅರಸೀಕೆರೆಯಲ್ಲಿ ಒಂದು ಕೊರಗಿತ್ತು. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವರಾಗಲಿಲ್ಲ ಅಂತಕ್ಕಂಥ ಕೊರಗೇನಿತ್ತು, ಅದನ್ನ ನಿವಾರಣೆ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ನೀವು ಕಾರಣಕರ್ತರಾಗಿದ್ದೀರಿ. ನಿಮ್ಮ ಒಂದು ಹೋರಾಟದ ಫಲ ನನ್ನ ಫಲ ಅಲ್ಲ. ನಾನು ಸಾಂಕೇತಿಕ, ನೀವು ಸತತವಾಗಿ 4 ಬಾರಿ ನನ್ನನ್ನು ಶಾಸಕನನ್ನಾಗಿ ಮಾಡದೇ ಇದ್ದಿದ್ರೆ ನಾನು ಈ ಸಚಿವ ಪದವಿಯನ್ನ ಇವತ್ತು ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ತೀರ್ಮಾನ ಮಾಡಿದೆ, ಯಾವ ಪಕ್ಷದಿಂದ ನಾನು ಆಯ್ಕೆಯಾಗಿ ಬರ್ತಾ ಇದ್ದೆ, ಈ ಪಕ್ಷದಲ್ಲಿ ಇನ್ನು 10 ಸಾರಿ ಗೆದ್ರು ನಾನು ಮಂತ್ರಿ ಆಗತಕ್ಕಂತ ವಾತಾವರಣ ಆ ಪಕ್ಷದಲ್ಲಿ ನನಗಿಲ್ಲ. ಆದ್ರಿಂದ ಏನಾದ್ರೂ ಮಾಡಿ ಅರಸೀಕೆರೆ ತಾಲೂಕನ್ನ ಸರ್ವತೋಮುಖವಾದಂತ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಬೇಕು ಅನ್ನೋದು ಒಂದು ಕಡೆ ಈ ಕೊರಗೇನಿತ್ತು, ಏನು ಅರಸೀಕೆರೆಯನ್ನ ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ಅನಾಥವನ್ನಾಗಿ ಮಾಡಿದ್ರು, ಇದನ್ನು ನಿವಾರಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ನಾನು ಪಕ್ಷಾಂತರವನ್ನ ಮಾಡಿ ಇವತ್ತು ಅರಸೀಕೆರೆ ತಾಲೂಕಿನ ಜನತೆಯ ವಿಶ್ವಾಸವನ್ನ, ಅರಸೀಕೆರೆ ತಾಲೂಕಿನಲ್ಲಿ ಇದ್ದಂತ ಈ ಒಂದು ಏನು ಅರಸೀಕೆರೆ ತಾಲೂಕನ್ನ ಈ ಜಿಲ್ಲೆಯ ರಾಜಕಾರಣದಲ್ಲಿ ಎಲ್ಲ ದೃಷ್ಟಿಯಿಂದ ಅನಾಥವಾಗಿ ಮಾಡಿದ್ರು, ಇದನ್ನ ಪರಿಗಣಿಸಬೇಕು, ಇದನ್ನ ಹೋಗಲಾಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ಹೋರಾಟವನ್ನ ಮಾಡಿದ್ದೇವೆ. ಇವತ್ತು ನೀವು 4 ಬಾರಿ ಸತತವಾಗಿ ಹೋರಾಟ ಮಾಡಿ ನನ್ನನ್ನು ಶಾಸಕರು ಮಾಡಿದ್ದು ಒಂದು ಕಡೆ, ಇವತ್ತು ನನ್ನನ್ನ ಪಕ್ಷಕ್ಕೆ ಅವತ್ತು ಆಶ್ವಾಸನೆಯನ್ನು ಕೊಟ್ಟು ಅವತ್ತಿನ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತ ಮುಂದೆ ಸರ್ಕಾರ ಬರುತ್ತೆ, ನೀನು ನಮ್ಮ ಜೊತೆ ಬಾ ಅಂತೇಳಿ ಕರೆದ್ರು ಸಿದ್ದರಾಮಣ್ಣವರು. ಅದೇ ರೀತಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಇವತ್ತಿನ ಮುಖ್ಯಮಂತ್ರಿಗಳಿದ್ರು, ನಮ್ಮ ಸುರೇಶ್ ಅವರು, ನಮ್ಮ ಡಿ.ಕೆ. ಸುರೇಶ್ ಅವರಿದ್ರು. ಅವರು 3 ಜನ ನನಗೆ ವಾಗ್ದಾನವನ್ನ ಕೊಟ್ಟು ಈ ಎಲ್ಲ ರೀತಿಯ ಸಹಾಯವನ್ನು ನಿನಗೆ ಮಾಡ್ತೇವೆ, ನಮ್ಮ ಜೊತೆ ಬಾ ಅಂತೇಳಿ ಕರ್ಕೊಂಡೋದ್ರು. ಅವರು ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ. ಕೊಟ್ಟ ಮಾತನ್ನ ಉಳಿಸಿಕೊಂಡು ನಮ್ಮ ಅರಸೀಕೆರೆ ತಾಲೂಕಿನ ಜನತೆಯ ಪ್ರೀತಿ, ವಿಶ್ವಾಸವನ್ನ, ಅಭಿಮಾನವನ್ನು ಗೆದ್ದಿದ್ದಾರೆ. ಅವರಿಗೆ ನಾವು ಸಾಷ್ಟಾಂಗ ಪ್ರಣಾಮಗಳನ್ನ
ನಾವು ಅರಸೀಕೆರೆ ತಾಲೂಕಿನ ಜನತೆ ಹೇಳಬೇಕು. ಈ ರೀತಿ ಇವತ್ತು ಕೊಟ್ಟ ಮಾತಿನಂತೆ ಕಳೆದ ಸಾರಿ ಕೊಡಬೇಕಾಗಿತ್ತು, ಆದರೆ ಪಕ್ಷದ ಒಂದು ನಿಘಂಟಿನ ಪ್ರಕಾರ ಕೊಡ್ಲಿಕ್ಕೆ ಆಗಲಿಲ್ಲ. ಈ ಸಾರಿ ನನಗೆ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ಅರಸೀಕೆರೆ ತಾಲೂಕನ್ನ ಅಭಿವೃದ್ಧಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು 4 ವರ್ಷಗಳಿಂದ ನಾನು ವಿರೋಧಿ ಪಕ್ಷದಲ್ಲೇ ಇದ್ರು ಶಾಸಕನಾಗಿ ನಾವು ಏನು ಒಂದು ಹೋರಾಟವನ್ನು ಮಾಡಿ ಅರಸೀಕೆರೆಯನ್ನ ಒಂದು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ತಾ ಇದ್ದೇವೆ. ಇದಕ್ಕೆ ಇನ್ನೂ ಹೆಚ್ಚಿನ ಬಲ ಬಂದಿದೆ. ಇದಕ್ಕೆ ಸಾಕ್ಷೀಭೂತವಾಗಿ ಈ ಅರಸೀಕೆರೆಯನ್ನ ಎಲ್ಲ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಏನು ನಮ್ಮೆಲ್ಲ ನಾಯಕರುಗಳು ಇವತ್ತು ನಾನು ಇಲ್ಲದೆ ನಾನಿದ್ದಾಗ ಸ್ವಲ್ಪ ಫಂಕ್ಷನ್ಗಳನ್ನ ಮಾಡ್ತಾ ಇದ್ದೆ, ಆದ್ರೆ ನಮ್ಮ ಮುಖಂಡರುಗಳು, ನಮ್ಮ ಅಭಿಮಾನಿಗಳು ನೀವೆಲ್ಲ ಸೇರಿ ಏನು ಅಭಿಮಾನದಿಂದ ಈ ಒಂದು ಕೆಲಸವನ್ನ ಮಾಡಿದ್ದೀರಿ. ಈ ಸ್ವಾಗತವನ್ನ ನನ್ನ ಜೀವನದ ಇತಿಹಾಸದಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲ. ಈ ಜೀವನದ ಇತಿಹಾಸ ಇದು ಉಳಿಯುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೀವೆಲ್ಲ ಇಷ್ಟೊಂದು ಅಭಿಮಾನವನ್ನ ತೋರಿಸಿದಿರಿ. ನಾನು ಈ ನಿಮ್ಮ ಋಣವನ್ನ ಯಾವ ರೀತಿ ತೀರಿಸಬೇಕು ಅಂತೇಳಿ ನಾನು ಅಲ್ಲಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಇಲ್ಲಿಯವರೆಗೆ ನಾನು ಎಲ್ಲ ಅಭಿಮಾನದಿಂದ ಹಾರಾಡ್ತಾ ಇದ್ರು ಕೂಡ ಯಾವ ಜನ್ಮದ ಪುಣ್ಯವೋ ಏನೋ, ನನ್ನ ತಂದೆ ತಾಯಿಗಳ ಪುಣ್ಯವೋ ಏನೋ, ಅವರೆಲ್ಲರ ಹೋರಾಟದ ಅವರ ಪುಣ್ಯದ ಫಲದಿಂದ ನಿಮ್ಮ ಆಶೀರ್ವಾದದಿಂದ ಈ ಸ್ಥಾನ ಈ ಏನು ಲಭಿಸಿದೆ ಅದನ್ನು ನಿಜವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಕಳಂಕ ಬಾರದ ರೀತಿಯಲ್ಲಿ ಇವತ್ತೇನು ಇಡೀ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಗೆ ಹೋದ್ರು ಅರಸೀಕೆರೆ ಶಾಸಕ ಹೋರಾಟಗಾರ, ಅರಸೀಕೆರೆ ಶಾಸಕ ಛಲಗಾರ ಅಂತಕ್ಕಂಥ ಒಂದು ನಾಳ್ನುಡಿ ಇದೆ. ಅದನ್ನು ಉಳಿಸಿಕೊಂಡು ಹೋಗ್ತೇನೆ, ಅರಸೀಕೆರೆ ಇತಿಹಾಸವನ್ನು ಉಳಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನ ಒಂದು ಸಂಭ್ರಮ, ಇದುವರೆಗೂ ನಾವು ಅರಸೀಕೆರೆ ಹಬ್ಬವನ್ನ ಮಾಡಿರಲಿಲ್ಲ. ಈ ಸಾರಿ ಅರಸೀಕೆರೆ ಹಬ್ಬವನ್ನು ಮಾಡ್ತೇವೆ, ಅರಸಿ ಉತ್ಸವವನ್ನು ಮಾಡ್ತೇವೆ. ಇದು ಯಾವ ಉತ್ಸವನ ಕನಕಪುರದಲ್ಲಿ ನಾನು ಹೋಗಿ ಡಿ.ಕೆ. ಶಿವಕುಮಾರ್ ಮಾಡಿದಂತ ಕನಕೋತ್ಸವವನ್ನು ನೋಡ್ಕೊಂಡು ಬಂದಿದ್ದೇನೆ. ಅದಕ್ಕಿಂತಲೂ ಹೆಚ್ಚಿನದಾಗಿ ಅರಸೀಕೆರೆ ನಗರದಲ್ಲಿ 3 ದಿವಸಗಳ ಕಾಲ ಸತತವಾಗಿ ಅರಸೋತ್ಸವವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನ ಅದಕ್ಕೆಲ್ಲ ಇದೇ ರೀತಿ ಸಡಗರ ಸಂಭ್ರಮದಿಂದ ಅಭಿಮಾನದಿಂದ ಎಲ್ಲ ಕುಣಿದು ಕುಪ್ಪಳಿಸಿರಂತೆ ಆ ಉತ್ಸವವನ್ನು ಮಾಡೋಣ. ಇನ್ನು ಮಾಮೂಲಿ ನಮ್ಮ ಗಣಪತಿ ಉತ್ಸವ ಅದು ವಿಜೃಂಭಣೆಯಿಂದ ಈ ಸಾರಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ಹೇಳಿ, ಅದೆಲ್ಲಕ್ಕಿಂತ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ನವರು, ನಮ್ಮ ರಾಷ್ಟ್ರೀಯ ನಾಯಕರು, ಯುವ ನಾಯಕರಾದಂತ ರಾಹುಲ್ ಜಿ ಅವರು ಬಂದು ನನಗೆ ಕ್ಯಾನ್ವಾಸ್ ಅನ್ನ ಮಾಡಿದ್ರು. ಅವರು ಒಂದು ಮಾತನ್ನ ಕೊಟ್ಟು ಹೋಗಿದ್ರು, ಆ ಮಾತನ್ನ ಇವತ್ತು ಉಳಿಸಿಕೊಂಡಿದ್ದಾರೆ. ಅವತ್ತು ಆ ಜನಸಂಖ್ಯೆಯನ್ನು ನೋಡಿ ನೀವು ಗ್ಯಾರಂಟಿ ಗೆಲ್ತೀರಿ, ನೀವು ಗೆದ್ದು ನಮ್ಮ ಸರ್ಕಾರ ಬಂದ್ರೆ ನಿಮ್ಮನ್ನ ಉನ್ನತವಾದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನೇನು ಎಲ್ಲರೂ ಸೇರಿ ಕೊಟ್ಟಿದ್ರು. ಅದಂತೆ ರಾಹುಲ್ ಜಿ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತ ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಇವತ್ತು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರನ್ನು ಇಷ್ಟೊತ್ತಿನಲ್ಲಿ ನಾವು ನೆನ್ಕೋಬೇಕು. ಇವ್ರು ಯಾರು, ಈ ಪುಣ್ಯಾತ್ಮರು ಯಾರು ಅರಸೀಕೆರೆಯನ್ನ ಜ್ಞಾಪಿಸಿಕೊಳ್ಳಲಿಲ್ಲ. ಆದ್ರೆ ಇವತ್ತು ನಮ್ಮನ್ನು ಜ್ಞಾಪಿಸಿಕೊಂಡು ಕಾಂಗ್ರೆಸ್ ಪಕ್ಷದಿಂದ ನಮ್ಮನ್ನು ಗುರುತಿಸಿ ಇವತ್ತು ಈ ಅರಸೀಕೆರೆ ತಾಲೂಕಿನ ಜನತೆಯ ವಿಶ್ವಾಸವನ್ನ ಮೂಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಾವೆಲ್ಲ ಒಟ್ಟಿಗೆ ಈ ಕ್ಷೇತ್ರವನ್ನ ಉನ್ನತಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಇನ್ನೂ ಆಗಬೇಕಾಗಿರ್ತಕ್ಕಂಥ ಭಾರಿ ಕೆಲಸಗಳಿದೆ. ನಾನು 2 ತಿಂಗಳಿಂದ ಈ ಮಂತ್ರಿ ಪದವಿಗೋಸ್ಕರ ಇಲ್ಲಿ ಬರಲಿಕ್ಕೆ ಆಗಿಲ್ಲ, ಹೆಚ್ಚಿಗೆ ಕಾಲವನ್ನು ವ್ಯಯ ಮಾಡಲಿಕ್ಕೆ. ನಾನು ತಂದಿರ್ತಕ್ಕಂಥ ಗ್ರಾಂಟು ಸುಮಾರು 300-400 ಕೋಟಿ ಇದೆ. ಅದನ್ನೆಲ್ಲ ಈಗ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತೇನೆ. ಎಲ್ಲ ಊರಿಗೆ ಬರ್ತೇನೆ, ನಾನೇ ಸ್ವತಃ ಪೂಜೆ ಮಾಡ್ತೇನೆ. ನೀವು ಮಂತ್ರಿಯಾಗಿ
ಎಲ್ಲೋ ಶಿವಲಿಂಗೇಗೌಡ ಇಲ್ಲಿಗೆ ಹೋಗ್ಬಿಟ್ಟ ಅಂತ ತಿಳ್ಕೊಬೇಡಿ. ನಾನು ಎಲ್ಲೂ ಹೋಗಲ್ಲ. ವಾರದಲ್ಲಿ 3 ದಿವಸ ನಾನು ಇದ್ದೇ ಇರ್ತೀನಿ. ನಿಮ್ಮೆಲ್ಲರ ಕೆಲಸಗಳನ್ನ, ಕಷ್ಟ ಸುಖಗಳನ್ನ ನಾನು ಮಾಡ್ತೇನೆ ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ನಿನ್ನ ಅಭಿಮಾನದಿಂದ ಇವತ್ತು ನೀವೇನ್ ಸೇರಿದ್ದೀರಿ, ಇನ್ಯಾವುದೇ ಇದನ್ನ ತಿಳ್ಕೊಬೇಡಿ ಅಂತಕ್ಕಂಥ ಮಾತನ್ನು ಹೇಳಿ, ಈಗ ನಮ್ಮ ಕೋಡಿ ಮಠದ ಅಜ್ಜಯ್ಯನವ್ರ ಹತ್ರ ಹೋಗಿ ಬರಬೇಕು. ಅಲ್ಲಿಗೆ ಹೋಗ್ಲಿಕ್ಕೆ ತಾವು ಅನುಮತಿಯನ್ನು ಕೊಡಬೇಕು. ನಾನು ಜೇಂಕಲ್ಸಿದ್ರ ಬೆಟ್ಟಕ್ಕೆ ಹೋಗ್ಬೇಕು, ಅಲ್ಲಿಂದ ಮಾಲೇಕಲ್ ತಿರುಪ್ತಿಗೆ ಹೋಗ್ಬೇಕು. ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲ ನನ್ನ ಯಾವ ದೇವರನ್ನ ನಂಬಿ ನಾನು ಇದು ಮಾಡ್ತಾ ಇದ್ದೇನೆ. ನಮ್ಮ ರಂಗಾಪುರದ ಅಜ್ಜಯ್ಯನವ್ರ ಹತ್ರ ಹೋಗ್ಬೇಕು, ನೊಣವಿಂಕೆರೆ ಅಜ್ಜಯ್ಯನವ್ರ ಹತ್ರ ಹೋಗ್ಬೇಕು, ಎಲ್ಲರ ಹತ್ರ ಹೋಗಿ ಮಾಡಬೇಕು. ನಾಳೆ ನಮ್ಮ ಆದಿಚುಂಚನಗಿರಿ ಮಠಾಧೀಶರು ಕೇರಳಕ್ಕೆ ಹೋಗಿದ್ದಾರೆ, ನಾಳೆ ಬರ್ತಾರೆ. ಅವರನ್ನೂ ಸಹ ನಾವು ಭೇಟಿ ಮಾಡಬೇಕು ನಾಳೆ ಸಂಜೆ. ಈ ರೀತಿ ಏನು ನಾವು ಒಂದು ಸಂಪ್ರದಾಯವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಯಾವ ಜಾತ್ಯತೀತ ನಾಯಕತ್ವದ ಅಡಿನಲ್ಲಿ ಅರಸೀಕೆರೆಯನ್ನು ಕಟ್ಟಿದ್ದೇವೆ, ಅದರ ಭದ್ರ ಬುನಾದಿಯನ್ನ ಇದೇ ರೀತಿ ಮುಂದುವರಿಸಿಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ, ಅದರ ಜೊತೆಗೆ ನಾನು ಸಚಿವನಾದ ದಿವಸನೇ ಮುಖ್ಯಮಂತ್ರಿಗಳು ಹೇಳಿದ್ರು, ಬರ ಬಂದಿದೆ, ಅಧ್ಯಯನ ಮಾಡಿ ವರದಿಯನ್ನ ಕೊಡಿ ಅಂತೇಳಿ. ಅದರಂತೆ ಅಲ್ಲೇ ಎಲ್ಲರನ್ನು ಹೇಳ್ಯಾತಲ್ಲಪ್ಪ. ನಮ್ಮ MP ಅವರು ಇವತ್ತು ಬಹಳ ಹೋರಾಟ ಮಾಡಿ ನನಗೆ ಈ ಸ್ಥಾನವನ್ನು ಕೊಡಿಸ್ಲಿಕ್ಕೆ ಹೋರಾಟ ಮಾಡಿದ್ದಾರೆ. ಆ MP ಅವರಿಗೂ ಸಹ ನಾನು ಧನ್ಯವಾದಗಳನ್ನು ನೆನೆಸ್ತೇನೆ. ನಮ್ಮ ತಾಲೂಕಿಗೆ ಬರ ಪರಿಹಾರಕ್ಕೆ ನೀವು ಬರಲೇಬೇಡಿ, ಬರೋ ದಿವಸ ಕೊಡಿ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ನಾಳೆ 12 ಗಂಟೆಯಿಂದ ಕಣಕಟ್ಟೆಯಿಂದ ನಾಳೆ 12 ಗಂಟೆಗೆ ತಹಸೀಲ್ದಾರರು ನಿಮ್ಗೆಲ್ಲ ಮೆಸೇಜ್ ಅನ್ನ ಕಳಿಸ್ತಾರೆ. ಅಲ್ಲಿ ಎಲ್ಲ ಕಣಕಟ್ಟೆ, ಬಾಣಾಮರ ಹೋಬಳಿ ಒಂದೊಂದು 2 ಸ್ಥಳ ಅಷ್ಟೇ, ಹೆಚ್ಚಿಗೆ ಹೋಗಕ್ಕಾಗಲ್ಲ. ಎಲ್ಲ ಗಣಸಿ ಹೋಬಳಿವರೆಗೆ ಎಲ್ಲ ಎಲ್ಲೆಲ್ಲಿ ಪಾಯಿಂಟ್ ಅನ್ನ ತಹಸೀಲ್ದಾರರು, ರೆವಿನ್ಯೂ ಇಲಾಖೆದವರು ಗುರುತಿಸಿದ್ದಾರೆ. ಅಲ್ಲೆಲ್ಲ ನಾಳೆ ಮಧ್ಯಾಹ್ನದಿಂದ 10-11 ಗಂಟೆ 12 ಗಂಟೆವರೆಗೂ ಮನೆ ಹತ್ರ ಇರ್ತೀನಿ. ಅಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟನ್ನು ಮಾಡಿ ನಾನು ಪ್ರವಾಸಕ್ಕೆ ಹೋಗ್ಬೇಕು. ನಾಡಿದ್ದೇ ನಮ್ಗೆ ಇದು ಪ್ರಾರಂಭ ಆಗ್ತಾ ಇದೆ ಸೆಷನ್ ಪಾರ್ಲಿಮೆಂಟ್ 13ರಿಂದ. ಪಾರ್ಲಿಮೆಂಟ್ ಈ ಒಂದು ಏನು ಕನಕಪುರ ಒಂದು ಇದರಲ್ಲಿ ಬಿಡದಿನಲ್ಲಿ ಇದು ಇತಿಹಾಸ, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ. ಸತ್ಯಾಸತ್ಯತೆಗಳು ನಿನ್ನೆ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಪಕ್ಷದ ವತಿಯಿಂದ, ಯಾರು ಮಾಡಿದರು ಹೆಂಗಾಯ್ತು ಅಂತೇಳಿ. ಆದ್ರೆ ಇದನ್ನು ಗೂಬೆ ಕೂರಿಸ್ತಾ ಇದ್ದಾರೆ. ಇದನ್ನ ಸತ್ಯಾಸತ್ಯತೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕಾಗಿದೆ, ಆ ಹೋರಾಟ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲ ಎಲ್ಲರೂ ವಿಧಾನಸಭೆಗೆ ಹೋಗ್ಬೇಕಾಗಿದೆ. ಅಲ್ಲಿ ಹೋರಾಟವನ್ನು ಮಾಡೋಣ. ಇನ್ನು ಖಾತೆ ಕೊಟ್ಟಿಲ್ಲ ಅಂತ ಇದೆ. ಖಾತೆ ಯಾವ್ದನ್ನಾರ ಕೊಡ್ಲಿ, ನನಗೆಲ್ಲವೂ ಖಾತೆ ನನ್ನವೇ ಅಂತ ತಿಳ್ಕೊಳ್ಳಿ, ನೀವೇನು ಯೋಚನೆ ಮಾಡಬೇಕು. ನಾನು ಅದೇ ರೀತಿ ವಿರೋಧಿ ಪಕ್ಷದಲ್ಲಿ ತಂದು ನಿಮ್ಮ ಕೆಲಸ ಎಲ್ಲ ಮಾಡಿದ್ದೀನಿ. ಇನ್ನೂ ನಾನು ಹೋರಾಟ ಮಾಡ್ತೇನೆ, ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ ಅಂತಕ್ಕಂಥ ಮಾತನ್ನ ನೀವು ಈ ಸಂದರ್ಭದಲ್ಲಿ ಹೇಳಿ. BK ಹರಿಪ್ರಸಾದ್ ಅವರು ನನಗೆ ಈ ಸ್ಥಾನವನ್ನು ಕೊಡಿಸ್ಲಿಕ್ಕೆ ಹೋರಾಟವನ್ನು ಮಾಡಿದ್ದಾರೆ. ಅವರನ್ನು ನಾವು ಜ್ಞಾಪಿಸ್ಕೋಬೇಕು. ಅದೆಲ್ಲಕ್ಕಿಂತ ನೀವೇನು ಸತತವಾಗಿ 4 ಸಾರಿ ನನ್ನನ್ನು ಶಾಸಕನನ್ನಾಗಿ ಮಾಡಿದ್ರೋ ಅದರ ಪ್ರತಿಫಲ ಇವತ್ತು ಅರಸೀಕೆರೆಗೆ ಮಂತ್ರಿಗಿರಿ ಅಂತಕ್ಕಂಥದ್ದನ್ನ ಕಳೆದ ಸಾರಿ ನಾನು ಪಕ್ಷವನ್ನ ಬದಲಾವಣೆ ಮಾಡಿ ಬಂದಾಗಲೂ ನೀವು ಅಭಿಮಾನದಿಂದ ತೋರಿಸಿದಂತ ಪ್ರೀತಿ, ವಿಶ್ವಾಸ ನಿಜವಾಗ್ಲೂ ಆಯ್ತಪ್ಪ. ಒಂದ ಹೇಳೋಣ ನಾನು, ಆಗ ನೀವು ಅರಸೀಕೆರೆ ಇತಿಹಾಸದಲ್ಲೇ ಇಂಥ ಸಂಭ್ರಮದ ಫಂಕ್ಷನ್ ಮಾಡಿರೋದು ನಾನು ನೋಡಿರ್ಲಿಲ್ಲ. ನೀವು ಮಾಡಿದಿರಿ, ಅಭಿಮಾನದಿಂದ ಮಾಡಿದಿರಿ. ನಾನು 10 ಪೈಸೆ ಕೊಟ್ಟಿಲ್ಲ, ನಾನು ಖರ್ಚು ಹಾಕಿಲ್ಲ. ನೀವೇ ಸ್ವತಃ ಖರ್ಚು ಹಾಕೊಂಡು ಇಷ್ಟೊಂದು ಅಭಿಮಾನದಿಂದ ಮಾಡಿದಿರಿ. ನಿಮ್ ಋಣನ ಹೆಂಗ್ ತೀರಿಸ್ಬೇಕು ಅಂತೇಳಿ ನಾನು ಅದನ್ನೇ ಯೋಚನೆ ಮಾಡ್ಕೊಂಡ್ ಬರ್ತಾ ಇದ್ದೆ. ದಾರಿ ತುರ್ತೀವಿ ಕರ್ನಾಟಕ ಸಿಎಂ ಮಾಡ್ತೀವಿ.